ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮದೊಂದು ಬೆಳಗ್ಗಿನ ರೂಟೀನನ್ನು ನೀವು ನೋಡ್ತೀರಿ. ಮೊದಲೆಲ್ಲ ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಮತ್ತೆ ಅಡುಗೆ ಶುರು ಮಾಡ್ತಿದ್ದೆ. ಬಟ್ ಇವಾಗ ಆರುಷ್ ಕೂಡ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ನಾನು ಎಕ್ಸಸೈಸ್ ಮಾಡಲಿಕ್ಕೆ ಹೋದರೆ ನಂದು ಅಡುಗೆ ಅಷ್ಟೊಂದು ಮುಗಿಯೋದಿಲ್ಲ ಮಾಡಿ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಅಡುಗೆ ಮುಗಿಸಿ ಮತ್ತೆ ಎಕ್ಸಸೈಸ್ ಮಾಡ್ಕೊಳ್ತೇನೆ. ನನ್ನ ತಿಂಡಿಗಿಂತ ಮೊದಲು ನಾನು ಮತ್ತೆ ಎಕ್ಸಸೈಸ್ ಮಾಡ್ತೇನೆ. ಸೊ ಅದೆಲ್ಲವನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಬೆಳಗ್ಗೆ ತಿಂಡಿಯೊಟ್ಟಿಗೆ ಇವಾಗ ಸಲಾಡ್ಸ್ ಎಲ್ಲ ತಿನ್ನೋದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಅಂದರೆ ಈ ಅಕ್ಕಿ, ಗೋಧಿ, ರಾಗಿ ಅದೆಲ್ಲ ಏನಿದೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಬನಾನಾ ಸ್ಟೆಮ್ ಅಥವಾ ಬಾಳೆ ಗಿಡದ ದಿಂಡು ಅಂತ ಏನು ಹೇಳ್ತೇವೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಇವತ್ತಿನ ಸಲಾಡ್ಗೆ. ಒಂದು ಉದ್ದದ್ದು ಇಷ್ಟು ಉದ್ದ ಸಿಗುತ್ತಲ್ವ, ಅದರದ್ದು ಅರ್ಧದಷ್ಟು ಹಾಕಿದ್ದೇನೆ. ಸ್ವಲ್ಪ ತೆಳ್ಳಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ, ಒಂದು ಸ್ವಲ್ಪ ಹೊತ್ತು ವಾಶ್ ಆದಾಗೆ ಆಗುತ್ತೆ ಅಂತ ಹೇಳಿ. ಪ್ಯಾರಲಾಗಿ ನಾನು ಸಲಾಡ್ಗೆ ಏನೆಲ್ಲ ಯೂಸ್ ಮಾಡ್ತೇನೆ ತರಕಾರಿಗಳದ್ದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಮುಳ್ಳು ಸೌತೆಕಾಯಿ ಒಂದು ಕೂಡ ಹಾಕಬಹುದು, ಮತ್ತು ಕ್ಯಾರೆಟ್, ಆನಿಯನ್ ಅದೆಲ್ಲ ನಾನು ಹಾಕ್ತೇನೆ. ಇನ್ನೊಂದೇನೆಂದರೆ ಬಾಳೆ ಗಿಡದ ದಿಂಡು ಏನಿದೆ ಅದನ್ನು ಕಟ್ ಮಾಡಿ ನಾನು ಸ್ವಲ್ಪ ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಇಟ್ಟರೆ ಕಲರ್ ಅಷ್ಟೊಂದು ಚೇಂಜ್ ಆಗೋದಿಲ್ಲ, ಇಲ್ಲದಿದ್ದರೆ ಅದು ಬೇಗ ಕಪ್ಪಾಗ್ತದಲ್ವ. ಸೊ ಮೊಸರು ಅಥವಾ ಮಜ್ಜಿಗೆ ಆ ಥರ ಮಾಡಿದ್ರೂ ಪರವಾಗಿಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೂ, ಇಲ್ಲದಿದ್ದರೆ 1-2-3 ಸ್ಪೂನ್ ಮೊಸರು ಹಾಕಬಹುದು. ಅದರ ಜೊತೆಗೆ ಮುಳ್ಳು ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಮತ್ತು ಬೇಯಿಸ್ಕೊಂಡಿರುವಂತಹ ಜೋಳ ಮತ್ತು ಸ್ವಲ್ಪ ದಾಳಿಂಬೆ ಬೀಜ, ಹಾಗೆ ಉಪ್ಪು, ಜೇನುತುಪ್ಪ ಮತ್ತು ಪೆಪ್ಪರ್ ಪುಡಿ, ಕರಿಮೆಣಸಿನ ಪುಡಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸಲಾಡ್ ಆಲ್ಮೋಸ್ಟ್ ರೆಡಿ ಆಗಿದೆ ಇಲ್ಲಿಗೆ. ಹಾಗೆ ಅದರ ಮೇಲೆ ಸ್ವಲ್ಪ ನಾನು ಒಂದು ತಂದಿರುವಂತಹ ಮಾವಿನಕಾಯಿ ಇದೆ, ಅಂದರೆ ಅದು ರಾ ಮ್ಯಾಂಗೋ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ತುರಿದು ಕೂಡ ಹಾಕ್ಕೊಳ್ಬಹುದು. ಇದನ್ನು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದರಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೋಸ್ಟ್ ಮಾಡಿರುವಂತಹ ಶೇಂಗಾ ಹಾಕ್ಕೊಂಡೆ. ನನ್ನ ಸಲಾಡ್ ರೆಡಿ ಆಗುವಾಗ ನಮ್ಮ ಆರುಷ್ ಕೂಡ ಎದ್ದಿದ್ದಾನೆ, ಅವನನ್ನು ಎತ್ಕೊಂಡು ಬರ್ತಾ ಇದ್ದೇನೆ. ಆ್ಯಕ್ಚುಲಿ ತುಂಬ ದಿನ ಅವನೇ ಎದ್ದು ಬರ್ತಾನೆ, ಆರಾಮಾಗಿ ಡೋರ್ ಓಪನ್ ಮಾಡಿ ಬರ್ತಾನೆ. ಮಾಸ್ಕಿಟೋ ನೆಟ್ಟಿದ್ದು ಜಿಪ್ಪೆಲ್ಲ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಆರಾಮಾಗಿ ಬರ್ತಾನೆ ಕಿಚನಿಗೆ. ಕೆಲವೊಂದು ಸಲ ಹೀಗಿರುತ್ತೆ, ದಿನ ಒಂದೇ ಥರ ಇರೋದಿಲ್ಲ ಅಲ್ವಾ ಮಕ್ಕಳು. ಒಂದೊಂದು ಸಲ ಅವರಿಗೆ ಕೂಡ ಏನೋ ಒಂದು ಅಫೆಕ್ಷನ್ ಬೇಕು ಅಂತ ಅನ್ನಿಸ್ತದೆ. ಸೊ ಆ ದಿನ ಈ ಥರ ಇರ್ತಾನೆ. ಸೊ ಅವನಿಗೆ ನನ್ನ ಟೈಮ್ ಬೇಕು ಅಂತ ಇರುವಾಗ ನಾನು 100% ಕೊಡಲಿಕ್ಕೆ ತಯಾರಿರ್ತೇನೆ. ನಾನು ಸ್ಟವ್ವಲ್ಲಿ ಏನಾದರೂ ಇಟ್ಟಿದ್ರೂ ಅದನ್ನು ಆಫ್ ಮಾಡಿ ಅವನ ಜೊತೆಗೆ 1-2-3 ನಿಮಿಷ ಸ್ಪೆಂಡ್ ಮಾಡ್ತೇನೆ. ಅವನ ಜೊತೆ ಕೆಲವೊಂದು ದಿನ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ, 5-10 ನಿಮಿಷ. ಆದರೆ ಅದರಿಂದ ಅವನು ಬೇಗ ಹೊರಗೆ ಬರ್ತಾನೆ, ಅಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಬಟ್ ಒಂದು ಸ್ವಲ್ಪ ಹೊತ್ತು ಮಾತಾಡಿದರೆ ಸರಿ ಹೋಗ್ತಾನೆ ಅವನು. ಸಂಡೇ ರಜೆ, ಇನಿ ಮಂಡೇ ಬರ್ಡೇ ಉಂಟು. ಬರ್ಡೇ ಜೂನ್ ಬರೋದು. ಬಿಗ್ ಸೈಕಲ್ಗೆ ತಂದ ಬರ್ಡೇ. ಬೆಳಗ್ಗೆ ಎದ್ದ ತಕ್ಷಣ ಶುರುವಾಗುತ್ತೆ ಕ್ವೆಶನ್ಸ್ ಎಲ್ಲ ಕೇಳೋದಕ್ಕೆ. ಅದೆಷ್ಟು ಕ್ವೆಶನ್ಸ್ ಕೇಳ್ತಾನಂದ್ರೆ ಸೇಮ್ ಕ್ವೆಶನ್ಸ್ ದಿನದಲ್ಲಿ ಒಂದು 10-20 ಬಾರಿ ಕೇಳೋದು ಕೂಡ ಇದೆ. ಮತ್ತೆ ಕಂಟಿನ್ಯೂಸ್ 1 ತಿಂಗಳಿಂದ ಸೇಮ್ ಕ್ವೆಶನ್ಸ್ ದಿನಾಲು ಒಂದು 4-5 ಬಾರಿ ಕೇಳುವಂತಹ ಕ್ವೆಶನ್ಸ್ ಕೂಡ ಇರ್ತದೆ. ಬಟ್ ನಾವು ಪೇಷನ್ಸ್ ಇಂದ ಆನ್ಸರ್ ಮಾಡಬೇಕಾಗ್ತದೆ. ಇಷ್ಟೇ ಪೇರೆಂಟಿಂಗ್ ಟಿಪ್ಸ್ ಅಂದ್ರೆ ಇಷ್ಟೇ. ಅವ್ರು ಏನ್ ಮಾತಾಡ್ತಾರೆ ಅದಕ್ಕೆ ನಾವು ರೆಸ್ಪಾನ್ಸ್ ಕೊಡಬೇಕು. ಇನ್ನು ತುಂಬಾ ಜನ ಹೇಳ್ತಾರಲ್ವಾ, ಮಕ್ಕಳು ತುಂಬಾ ಸ್ಲೋ ಮಾತಾಡ್ತಾರೆ, ಅವ್ರು ಮಾತಾಡೋದಿಲ್ಲ. ಮೇ ಬಿ ಕೆಲವೊಂದು ಮಕ್ಕಳಲ್ಲಿ ತುಂಬಾ ಬೇರೆ ಬೇರೆ ತರದ್ದು ಪ್ರಾಬ್ಲಮ್ಸ್ ಕೂಡ ಇರಬಹುದು, ಅಥವಾ ಒಬ್ಬೊಬ್ರದ್ದು ಒಂದೊಂದ್ ತರ ಬೆಳವಣಿಗೆ ಕೂಡ ಇರಬಹುದು. ಆದ್ರೆ ನಾವು ಅವ್ರ ಜೊತೆ ಮಾತಾಡಿದ್ರೆ, ಅವ್ರು ಮಾತಾಡೋದಕ್ಕೆ ನಾವು ರೆಸ್ಪಾನ್ಸ್ ಕೊಟ್ರೆ ಅವ್ರು ಕೂಡ ಮಾತಾಡೋದನ್ನ ಕಲಿತಾರೆ. ಮತ್ತೆ ಏನಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಮೇ ಬಿ ಅವ್ರು ಮಾಡುವಂಥದ್ದು ಮಿಸ್ಟೇಕೇ ಆಗಿರಬಹುದು, ಬಟ್ ಅದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಅದನ್ನ ತಿದ್ದುಪಡಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ರತಿ ಬಾರಿ ಆಗ್ಲಿಲ್ಲ ಇದ್ರೂನುವೆ ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚೆನ್ನಾಗಿ
ಅವರನ್ನ ಒಂದು ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅವರು ಕೂಡ ಕಾಮ್ ಆಗಿರ್ತಾರೆ. ಅಂಡ್ ಅವನ ಹತ್ರನೇ ಸ್ವಲ್ಪ ಹೊತ್ತು ಬ್ರಷ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಬ್ರಷ್ ಮಾಡಿಸ್ತೇವೆ. ಬ್ರಷ್ ಮಾಡಿ ಆದ್ಮೇಲೆ ಕೈ ಒರೆಸೋದು ಇದೆಲ್ಲ ಚಿಕ್ಕ ಪುಟ್ಟ ವಿಷಯ. ಬಟ್ ನಾವು ಒಂದ್ ಸ್ವಲ್ಪ ದಿನ ಅಭ್ಯಾಸ ಮಾಡಿದ್ರೆ ಮತ್ತೆ ಅವರೇ ಅದಕ್ಕೊಂದು ಸೆಟ್ ಆಗಿರ್ತಾರೆ. ಅಂದ್ರೆ ಕೈ ಒದ್ದೆ ಆದಾಗ ಅವರೇ ಒರೆಸ್ಬೇಕು ಅಂತ ಹೇಳಿ ಅವರೇ ಒಂದು ಟವೆಲ್ ಅನ್ನ ಹುಡುಕಿಕೊಂಡು ಹೋಗಿ ಒರೆಸ್ತಾರೆ. ಇಲ್ಲದ್ರೆ ಅವ್ರು ಯಾವಾಗ ಸ್ವಲ್ಪ ಮೂಡ್ ಚೆನ್ನಾಗಿಲ್ಲ ಅಂತ ಇರ್ತಾರೆ ಅವಾಗ ನಾವೇ ಕೊಡ್ಬೇಕು. ಇನ್ನು ಅವರಿಗೆ ಖುಷಿ ಆಗುತ್ತೆ ಅಂಡ್ ಮೂಡ್ ಸರಿ ಹೋಗೋದಕ್ಕೆ ಕೂಡ ಅದು ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಎದ್ದಾಗ ನೀರ್ ಕುಡಿದ್ರೆ ತುಂಬಾ ಒಳ್ಳೇದು. ಬಟ್ ಕೆಲವೊಂದ್ ದಿನ ಕುಡಿತಾನೆ, ಕೆಲವೊಂದ್ ದಿನ ಏನ್ ಹೇಳ್ತಾನಂದ್ರೆ ನಾನು ದ್ರಾಕ್ಷಿ ನೆನ್ಸಿಟ್ಟಿರುವಂತಹ ನೀರಿರುತ್ತಲ್ವಾ ಅದನ್ನೇ ಕೊಡಿ, ನಾನು ಅದನ್ನೇ ಕುಡಿತೇನೆ ಅಂತ ಹೇಳ್ತಾನೆ. ಆದ್ರೂನು ಒಂದೆರಡು ಸಿಪ್ ಆದ್ರೂ ಕುಡಿಸ್ತಾನೆ. ಮತ್ತೆ ನಾನು ಅವನಿಗೆ ನೆನೆ ಹಾಕಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತೇನೆ. ಆಕ್ಚುಲಿ ಇದು ರೀಸೆಂಟ್ ಆಗಿ ಶುರು ಮಾಡಿದ್ದು ಒಂದು ಹೊಸ ರೂಟೀನ್. ಹಾಗೆ ಅವನು ಡ್ರೈ ಫ್ರೂಟ್ಸ್ ತಿನ್ನುವವರೆಗೆ ನಾನು ಬೆಡ್ ಅನ್ನೊಂದು ಸರಿ ಮಾಡಿ ಇಟ್ಕೊಳ್ತೇನೆ. ಈ ಬ್ಲಾಂಕೆಟ್ ಎಲ್ಲ ಫೋಲ್ಡ್ ಮಾಡೋದು ಮತ್ತೆ ಮಾಸ್ಕಿಟೋ ನೆಟ್ ಅನ್ನ ಕೂಡ ನಾನು ತೆಗ್ದಿಡ್ತೇನೆ. ಆಕ್ಚುಲಿ ಅದರಲ್ಲಿ ಕೂಡ ಇಡಬಹುದು. ಆದ್ರೆ ನಮ್ಮ ಆರುಷ್ ರಾತ್ರಿವರೆಗೆ ಅದನ್ನ ಅದೇ ಒಂದು ರೀತಿ ಇಡೋದಿಲ್ಲ. ಅದ್ರಲ್ಲಿ ಹೋಗಿ ಜಿಗಿಯೋದು ಆ ತರ ಎಲ್ಲ ಆಟಾಡ್ತಾನೆ ಬೆಡ್ ಅಲ್ಲಿ. ಸುಮ್ನೆ ಹಾಳಾಗಿ ಹೋಗೋದಕ್ಕಿಂತ ದಿನಾಲು ತೆಗ್ದು ಮತ್ತೆ ರಾತ್ರಿ ಮಲ್ಗುವಾಗ ಹಾಕೊಳ್ತೇವೆ. ಇದು ತುಂಬಾ ಚೆನ್ನಾಗಿದೆ ಮಾಸ್ಕಿಟೋ ನೆಟ್. ಏನಂದ್ರೆ ಇವಾಗ ಸೊಳ್ಳೆ ಕಾಟ ಕೂಡ ಸ್ವಲ್ಪ ಜಾಸ್ತಿ ಇದೆ. ಆಕ್ಚುಲಿ ಒಂದೂವರೆ ತಿಂಗಳಾಯ್ತು ಅನ್ಸುತ್ತೆ ಇದನ್ನ ಪರ್ಚೇಸ್ ಮಾಡಿ. ನಮ್ಗೆ ಎಲ್ಲರಿಗೂ ಒಮ್ಮೆ ಹುಷಾರಿರ್ಲಿಲ್ಲ ನೋಡಿ, ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಸೊಳ್ಳೆಗಳು ಕೂಡ ಬರ್ತಿದ್ವು ರೂಮ್ ಒಳಗೆ. ಸುಮ್ನೆ ಪ್ರಾಬ್ಲಮ್ ಬೇಡ ಮತ್ತೆ ನಿದ್ದೆಗೆ ಕೂಡ ಡಿಸ್ಟರ್ಬೆನ್ಸ್ ಬೇಡ ಅಂತ ಹೇಳಿ ಮಾಸ್ಕಿಟೋ ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ದಾವೆ. ನನಗೆ ಬೇರೆ ತರದ್ದು ಈ ಕಾಯಿಲ್ ಎಲ್ಲ ಯೂಸ್ ಮಾಡೋದು ಅಷ್ಟೊಂದು ಸರಿ ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರ ನೆಟ್ ಅನ್ನೋದು ಪರ್ಚೇಸ್ ಮಾಡಿ ಯೂಸ್ ಮಾಡ್ತೇವೆ. ಇನ್ನು ನಾನು ನೆಕ್ಸ್ಟ್ ನನ್ನ ಅಡುಗೆಯನ್ನ ಕಂಟಿನ್ಯೂ ಮಾಡಬೇಕು. ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ಹಿಟ್ಟು ಮತ್ತೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಜೀರಿಗೆ ಹಾಕಿ ಒಂದು ದೋಸೆ ಮಾಡ್ತೇನೆ. ಅಂದ್ರೆ ಇದಕ್ಕೆ ನಾನು ಏನೆಲ್ಲ ಹಾಕ್ತೇನೆ ಅಂತ ಹೇಳಿ ತೋರಿಸ್ತೇನೆ. ತಣ್ಣಗಿರುವಂತಹ ನೀರೇ ಹಾಕೊಂಡು ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ಬರುವವರೆಗೆ ಕಲಿಸ್ಕೊಂಡಿದ್ದೇನೆ. ಅದಕ್ಕೀಗ ಕಟ್ ಮಾಡ್ಕೊಂಡಿಟ್ಟಿರುವಂತಹ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಾನು ಆರುಷಿದ್ದು ಬ್ರಷ್ ಎಲ್ಲ ಮಾಡಿಸುವಾಗ ಪಪ್ಪ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಅವರು ಬೇಗ ಎದ್ದು ಅಂದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಅಂತ ಇದ್ರೆ ಇಂಥದ್ದೆಲ್ಲ ಚಾಪ್ ಮಾಡಿ ಕೊಡ್ತಾರೆ ನನ್ಗೆ. ತರಕಾರಿ ಎಲ್ಲ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋದು ಅಷ್ಟೇ, ಬೇರೆ ಏನು ಹಾಕೊಳ್ತಾ ಇಲ್ಲ. ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕಬಹುದು. ಬಟ್ ನಾನು ಇದೇ ತಿಂಡಿಯನ್ನ ಆರುಷ್ಗೆ ಕೂಡ ಕೊಡೋದ್ರಿಂದ ಅದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಅದ್ರದ್ದು ಬೀಜ ಎಲ್ಲ ಇದ್ರೆ ಅವನಿಗೆ ತಿನ್ನೋದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಸೊ ನಾನು ಇಂಥದ್ದು ತಿಂಡಿ ಮಾಡುವಾಗ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದೇ ಸ್ಕಿಪ್ ಮಾಡಿ ಬಿಟ್ಟಿದ್ದೇನೆ. ಬೇಕಾದ್ರೆ ಅವನಿಗೆ ಸಪರೇಟ್ ಆಗಿ ಕೊಡಬಹುದು ಮಾಡಿ, ಬಟ್ ಅಷ್ಟೊಂದು ನನ್ಗೆ ಏನೋ ಸರಿ ಅಂತ ಅನ್ಸೋದಿಲ್ಲ. ಮತ್ತೆ ಚಟ್ನಿ ಹೇಗೋ ಮಾಡ್ತೇವಲ್ವಾ, ಬೇಡ ಪರವಾಗಿಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಲಿಲ್ಲ ಅಂದ್ರೆ ಅಂತ ಹೇಳಿ ಹಾಗೆ ಮಾಡ್ತೇನೆ. ಇವತ್ತು ಸಲಾಡ್ ಅವನೊಂದು ವೇಳೆ ತಿನ್ಲಿಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ನಾನು ದಾಳಿಂಬೆ ಬೀಜ ಇರುತ್ತಲ್ವಾ ಅದನ್ನ ಕೊಟ್ಟಿದ್ದೆ. ಬಟ್ ಅವ್ನ್ ಸಲಾಡ್ ಕೂಡ ಆರಾಮಾಗಿ ತಿಂದ, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನಾನು ಅವನಿಗೆ ಸಲಾಡ್ ಎಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಕೊಡ್ತೇನೆ, ಜಾಸ್ತಿ ಅಂತಲ್ಲ ಬಟ್ ಸ್ವಲ್ಪ ಕೊಡ್ತೇನೆ. ಅವನು ಕೂಡ ಇಷ್ಟಪಟ್ಟು ತಿಂತಾನೆ. ಅಂಡ್ ಅವನಿಗೆ ಬೇಡ ಅಂತ ಇದ್ರೆ ಕೊಡೋದಿಲ್ಲ. ಮತ್ತೆ ಅವನಿಗೆ ದೋಸೆ ಅದೆಲ್ಲ ಎಷ್ಟು ಬೇಕು ಅಷ್ಟು ಕೊಡ್ತೇನೆ. ಮತ್ತೆ ಚಟ್ನಿ ಕೂಡ ಅಷ್ಟೇ. ಆದ್ರೆ ಚಟ್ನಿಯಲ್ಲಿ ತುಂಬಾ ಡಿಪ್ ಮಾಡಿ ತಿನ್ನುವಂಥದ್ದು ಅಭ್ಯಾಸ ಅವನಿಗೆ ಇಲ್ಲ, ಸ್ವಲ್ಪ ಸ್ವಲ್ಪ ತಿಂತಾನಷ್ಟೇ. ಪಪ್ಪನಿಗೆ ಮತ್ತೆ ಆರುಷ್ಗೆ ದೋಸೆ ಮಾಡಿ ನಾನು ನನ್ನ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲೆಲ್ಲ ನಾನು ಆವಾಗ್ಲೇ ಹೇಳಿದ ಹಾಗೆ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ ಮತ್ತೆ ಅಡುಗೆ ಮಾಡ್ತಿದ್ದೆ. ಬಟ್ ಇವಾಗ ನನ್ಗೆ ಅಷ್ಟೊಂದು ಟೈಮ್ ಸಿಕ್ಲಿಲ್ಲ ಅಂತ ಹೇಳಿ ಅವರಿಗಿಬ್ಬರಿಗೆ ತಿಂಡಿ ಮಾಡಿ ನಾನು ಎಕ್ಸಸೈಸ್ ಮಾಡ್ಕೊಳ್ತೇನೆ. ಈ ಒಂದು ನಾನು ಅಡಿಗಾಲಿಗೆ ಒಂದು ಎಕ್ಸಸೈಸ್ ಮಾಡ್ತಿದ್ದೇನೆ. ಅಂದ್ರೆ ಒಮ್ಮೆ ತುದಿಗಾಲಲ್ಲಿ ನಡೆಯೋದು, ಅಂದ್ರೆ ಬೆರಳಲ್ಲಿ ನಡೆಯೋದು, ಒಮ್ಮೆ ಹಿಮ್ಮಡಿಯಲ್ಲಿ ನಡೆಯೋದು, ಮತ್ತೆ ಸೈಡ್ ಒಂದು ಒಳ ಸೈಡ್ಗೆ ಮತ್ತೊಂದು ಹೊರ ಸೈಡ್ ಈ ತರ ಮಾಡಿ ನಡೆಯೋದು. ಆ ತರ ನಾನು ಒಂದು ಎಕ್ಸಸೈಸ್ ಮಾಡ್ತೇನೆ. ತುಂಬಾ ಜನರಿಗೆ ಅಡಿಕಾಲು ತುಂಬಾ ನೋವಿರುತ್ತಲ್ವಾ, ಅದಕ್ಕೆ ಈ ತರ ಎಕ್ಸಸೈಸ್ ಮಾಡಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 1-2 ತಿಂಗಳು ಮಾಡಿದ್ರೆ ನಮ್ಮ ಕಾಲು ನೋವು ನಿಜವಾಗಿಯೂ ಕಡಿಮೆ ಆಗುತ್ತೆ. ಚಪ್ಪಲ್ ಎಲ್ಲ ಯೂಸ್ ಮಾಡುವಂತಹ ಅಗತ್ಯ ಇರೋದಿಲ್ಲ. ಅಂದ್ರೆ ಮನೆ ಒಳಗಡೆ ನಾನು ಹೇಳ್ತಿರೋದು. ನನ್ಗೆ ಇವಾಗ ಕಂಪ್ಲೀಟ್ಲಿ ಹೋಗಿದೆ, ಮೇ ಬಿ ಬರಬಹುದು ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಅದು ಹೋಗಿದೆ. ಎಕ್ಸಸೈಸ್ ಮಾಡಿ ಆದ್ಮೇಲೆ ನಾನು ತಿಂಡಿ ತಿಂತೇನೆ. ಒಂದು ಅರ್ಧ ಮುಕ್ಕಾಲ್ ಗಂಟೆ ಅಥವಾ ಆರುಷ್ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ 1 ಗಂಟೆ ಅಷ್ಟೊತ್ತು ನಾನು ಎಕ್ಸಸೈಸ್ ಮಾಡಿ ಮತ್ತೆ ತಿಂಡಿ ತಿಂತೇನೆ. ನಾನ್ ತಿಂಡಿ ತಿನ್ನುವಾಗ ಆರುಷ್ ಕೆಲವೊಮ್ಮೆ ಇಷ್ಟ ಅವನಿಗಿನ್ನು ಬೇಕು ಅಂತ ಕೇಳಿದ್ರೆ ದೋಸೆ ಕೇಳ್ತಾನೆ, ಅವಾಗ ನಾನು ಕೊಡ್ತೇನೆ. ಅವನು ತಿಂಡಿ ತಿಂದು ಆಲ್ಮೋಸ್ಟ್ 1 ಗಂಟೆ ಆಗಿರುತ್ತಲ್ವಾ, ಇಷ್ಟು ಹೊತ್ತಿಗೆ ಅವನು ಆಟ ಆಡ್ತಾ ಇರ್ತಾನೆ ನಮ್ಮ ಪಪ್ಪನ ಜೊತೆಗೆ. ಆ
ಪಪ್ಪನ ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಮತ್ತೆ ನಾನು ಎಕ್ಸರ್ಸೈಸ್ ಮಾಡುವಾಗ ಅಲ್ಲಿಗೆ ಕೂಡ ಬಂದು ಸ್ವಲ್ಪ ತಲೆ ತಿಂತಾ ಇರ್ತಾನೆ. ಆದ್ರೂ ಅವನ ಜೊತೆಗೆ ಎಕ್ಸರ್ಸೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾನೆ. ತಿಂಡಿ ಎಲ್ಲ ಆದ್ಮೇಲೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಅವನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೇನೆ. ಅವನು ಸ್ವಲ್ಪ ಸೈಕಲ್ ತುಳಿತಾನೆ, ಮತ್ತೆ ಸ್ವಲ್ಪ ಪಾರ್ಕ್ ಅಲ್ಲಿ ಹಾಗೆ ಸ್ಯಾಂಡ್ ಅಲ್ಲಿ ಆಟ ಆಡ್ತಾನೆ. ಜಾಸ್ತಿ ಮಕ್ಳೇನು ಇರೋದಿಲ್ಲ, ಚಿಕ್ಕ ಮಕ್ಳು ಮಾತ್ರ ಇರ್ತಾರೆ. ಅಂದ್ರೆ 1.5-2 ವರ್ಷದವರೆಗೆ ನಾವು ಕೂಡ ಜಾಸ್ತಿ ಸ್ಯಾಂಡಲ್ ಎಲ್ಲ ಬಿಡೋದಿಲ್ಲ ಅಲ್ವಾ. ಸೊ 1.5-2 ವರ್ಷದ ಮೇಲಿನ ಮಕ್ಳು, 3 ವರ್ಷದ ಕೆಳಗಿನ ಮಕ್ಳು ಇರ್ತಾರೆ. ಮತ್ತೆ 3 ವರ್ಷದ ಮೇಲಗಿನ ಮಕ್ಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಹೆಚ್ಚಾಗಿ. ಸೊ ಸ್ವಲ್ಪ ಲಿಮಿಟೆಡ್ ಮಕ್ಳು ಇರ್ತಾರೆ. ಸ್ಯಾಂಡಲ್ ಆಟ ಆಡ್ತಾನೆ, ಸೈಕಲ್ ತುಳಿತಾನೆ. ಆ ಟೈಮಲ್ಲಿ ನಾನು ಸ್ವಲ್ಪ ವಾಕಿಂಗ್ ಮಾಡ್ತೇನೆ. ಇಲ್ಲಿ ಆವ್ರೇಜ್ ಅಂತ ಹೇಳೋದಾದ್ರೆ ಒಂದು 20-30 ನಿಮಿಷ ವಾಕಿಂಗ್ ನನ್ಗೆ ಸಿಗ್ತದೆ. ನಾನು ಅವನ ಜೊತೆ ಆಲ್ಮೋಸ್ಟ್ 1 ಗಂಟೆ ಕೆಳಗಡೆ ಇರ್ತೇನೆ. ಬಟ್ ಬೇರೆ ಮಕ್ಳ ಜೊತೆ ಇರುವಾಗ ನಾವು ಕೂಡ ನೋಡ್ಕೊಳ್ಬೇಕಾಗ್ತದಲ್ವಾ ಮಕ್ಳನ್ನ, ಹೇಳೋದಕ್ಕಾಗೋದಿಲ್ಲ ಇಷ್ಟು ಚಿಕ್ಕ ಮಕ್ಳು ಹೇಗೆ ರಿಯಾಕ್ಟ್ ಮಾಡ್ತಾರಂತ ಹೇಳಿ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡ್ತೇನೆ. ಅವನು ಒಬ್ನೇ ಆರಾಮಾಗಿ ಆಟ ಆಡ್ತಾ ಇದ್ದಾನೆ ಅಂತ ಇರುವಾಗ, ಅಥವಾ ಬೇರೆ ಮಕ್ಳ ಪೇರೆಂಟ್ಸ್ ಅವರನ್ನ ನೋಡ್ತಾ ಇದ್ರೆ ನಾನು ಸ್ವಲ್ಪ ವಾಕಿಂಗ್ ಕಂಟಿನ್ಯೂ ಮಾಡ್ತೇನೆ. ಇನ್ನು ನಾವು ಇಬ್ರೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋದು ಕೂಡ ಇರ್ತದೆ. ಅವನು ಆರಾಮಾಗಿ ಕುತ್ಕೊಳ್ಳೋದಿಲ್ಲ, ಬಟ್ ಸೈಕಲ್ ಅಲ್ಲೇ ಇರ್ತಾನೆ. ನಾನು ಅವನ್ಗೆ ಏನಾದ್ರೂ ಒಂದು ಹೇಳೋದು, ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು, ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಹೇಗೆ ನಾವು ರೆಸ್ಪಾನ್ಸ್ ಕೊಡ್ಬೇಕು, ಆ ತರ ಎಲ್ಲ ಏನಾದ್ರೂ ಒಂದು ಮಾತಾಡ್ತಾ ಇರ್ತೇನೆ. ಎನಿವೆ ಇವನ್ ಜೊತೆ ನಾನು ಫುಲ್ ಡೇ ಮನೆಯಲ್ಲೇ ಇರ್ತೇನೆ. ಹಾಗೆ ನನಗೆ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ನಿಗೆ ಏನ್ ಬೇಕಾದ್ರೂ ಹೇಳಿ ಕೊಡ್ಬಹುದು. ಬಟ್ ಸ್ಕೂಲಿಗೆ ಹೋಗುವಂತಹ ಮಕ್ಳೆಲ್ಲ ಇರ್ತಾರಲ್ವಾ, ಮೇ ಬಿ ಅವರನ್ನ ಕೂಡ ಅಷ್ಟೇ ಅಮ್ಮಂದ್ರು ಮೇ ಬಿ ಅವ್ರು ವರ್ಕಿಂಗ್ ಇದ್ರೂನುವೆ ಸಂಜೆಯ ಟೈಮ್ ಅಥವಾ ರಾತ್ರಿಯ ಟೈಮ್ ಬರೀ ಮನೆ ಒಳಗಡೆ, ರೂಮ್ ಒಳಗಡೆ ಅಲ್ಲದೆ ಸ್ವಲ್ಪ ಹೊರಗಡೆ ಬಂದು ಅವ್ರ ಜೊತೆ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಅವ್ರದ್ದು ದಿನ ಹೇಗಿತ್ತು, ಅವರು ಫ್ರೆಂಡ್ಸ್ ಯಾರು, ಏನಾಯ್ತು, ಆ ತರ ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಆ ಮಕ್ಳಿಗೆ ಕೂಡ ಏನೋ ಒಂದು ರಿಫ್ರೆಶಿಂಗ್ ಅಂತ ಅನ್ನಿಸ್ಬಹುದು ಅಂತ ನನಗೊಂದು ಅನ್ನಿಸೋದು. ಯಾಕಂದ್ರೆ ನಮ್ಮ ಆರುಷ್ ಹೊರಗಡೆ ಹೋದಾಗ ಮತ್ತೆ ಮನೆ ಒಳಗಡೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾನೆ. ಅವನಿಗೆ ಕೂಡ ಬೇರೆ ಮಕ್ಳ ಜೊತೆ ಹೇಗೆ ಮಿಂಗಲ್ ಆಗ್ಬೇಕು, ಅಂಡ್ ನಾನ್ ಅವನಿಗೆ ಏನ್ ಹೇಳ್ತೇನೆ ಅದನ್ನ ಅವನು ಫಾಲೋ ಮಾಡ್ತಾನ ಇಲ್ವಾ ಅಂತ ಹೇಳಿ ಕೂಡ ನನ್ಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೇ ಬಿ ದೂರದಿಂದ ಇರಬಹುದು. ಅವನು ಬೇರೆ ಮಕ್ಳ ಜೊತೆ ಆಟ ಆಡುವಾಗ ಅವ್ನು ಹೇಗೆ ಆಟ ಆಡ್ತಾನೆ, ಅವ್ರ ಜೊತೆ ಹೇಗಿರ್ತಾನೆ ಅಂತ ಹೇಳಿ ನಾನು ನೋಡ್ತಾ ಇರ್ತೇನೆ. ಏನೋ ಒಂಥರ ಅದು ತುಂಬಾ ಮುಖ್ಯ ಅಂತ ಅನ್ನಿಸ್ತದೆ ನನ್ಗೆ. ಸೊ ಈ ತರ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಮನೆಗ್ ಬಂದು ಅವನಿಗೆ ನಾನು ಸ್ನಾನ ಮಾಡಿಸ್ತೇನೆ ಮನೆಗ್ ಬಂದ ತಕ್ಷಣ. ಯಾಕಂದ್ರೆ ತುಂಬಾ ಮಣ್ಣಲ್ಲಿರ್ತಾನೆ. ಇವತ್ತೊಂದು ಎಳ್ನೀರಿತ್ತು ತಂದದ್ದು, ಸೊ ಅದನ್ನ ಅವನಿಗೆ ಕೊಟ್ಟಿದ್ದಾನೆ. ಇಲ್ಲಿ ಕುತ್ಕೊಂಡು ಸ್ಟ್ರಾ ಹಿಡ್ಕೊಂಡು ಕುಡಿತಾ ಇದ್ದಾನೆ. ಆಕ್ಚುಲಿ ಈ ಸ್ಟ್ರಾದಲ್ಲಿ ಕೊಡೋದು ಅಪರೂಪ, ಬಟ್ ಅವನಿಗೆ ಅದು ತುಂಬಾ ಇಷ್ಟ. ಆದ್ರೆ ಇವತ್ತು ಅವನು ಬೇಕು ಅಂತ ಕೇಳಿದ. ಹೇಗಿದ್ರು ಎಳ್ನೀರ್ ತರುವಾಗ ಸ್ಟ್ರಾ ಕೂಡ ತಂದದ್ದಿತ್ತು. ಹಾಗೆ ನಮ್ಮದು ಬೆಳಗ್ಗಿನ ರುಟೀನ್ ಒಂದು ಹೀಗಿತ್ತು. ಇನ್ನು ನಮ್ದು ಮಧ್ಯಾಹ್ನದ ಅಡುಗೆ ಶುರು ಆಗೋದು ಅದು ಇದು ಎಲ್ಲ ಇರುತ್ತೆ. ಸೊ ಬೆಳಗ್ಗಿನ ರುಟೀನ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.